ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ಆಲ್ಮಟ್ಟಿ ಡ್ಯಾಮ, ಅದರ ಹಿನ್ನೀರು, ಅದರ ಜೊತೆಗೆ 524 ಮೀಟರ್ ಎತ್ತರ ಮಾಡೋ ಸಲುವಾಗಿ ಈಗಾಗಲೇ ಏನೇನು ಗದ್ದಲದ ನೀವು ನೋಡಿದ್ದೀರಿ, ಕೇಳ್ತಾ ಇದ್ದೀರಿ. ಕೃಷ್ಣಾ ನದಿ ಈ ದಕ್ಷಿಣ ಭಾರತದ ಅತ್ಯಂತ ಪ್ರಮುಖ ನದಿಗಳಲ್ಲಿ, ದೊಡ್ಡ ನದಿಗಳಲ್ಲಿ ಒಂದು ಅನ್ನೋದು ಬಿಡಿಸಿ ಹೇಳಬೇಕಾಗಿಲ್ಲ. ಅದರಲ್ಲೂ ಕೃಷ್ಣೆಯ ಸದುಪಯೋಗ ಆದರೆ ಕರ್ನಾಟಕ, ತೆಲಂಗಾಣ, ಜೊತೆಗೆ ಆಂಧ್ರ ಪ್ರದೇಶ, ಮಹಾರಾಷ್ಟ್ರ ಒಂದು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲ, ಇವೆಲ್ಲ ರಾಜ್ಯಗಳಲ್ಲಿ ರೈತರಿಗೆ ದೊಡ್ಡ ಲಾಭ, ಬೆನಿಫಿಟ್. ಯಾಕಂದ್ರೆ ಆ ನದಿ ನೀರು ಸಾಕಷ್ಟು ಇರೋದರಿಂದಾಗಿ ಈಗ ವ್ಯರ್ಥವಾಗಿ ಭಾಳಷ್ಟು ನೀರು ಸಮುದ್ರ ಪಾಲಾಗ್ತಾಯಿದೆ ಅನ್ನೋದು ಸಹಿತ ಎಲ್ಲರಿಗೂ ಗೊತ್ತಿರೋ ವಿಷಯ. ಹೀಗಾಗಿ ಎಲ್ಲ ರಾಜ್ಯಗಳು ಅದರ ಈಗಾಗಲೇ ಈ ಒಂದು ನ್ಯಾಯಾಧೀಕರಣಗಳಿಂದ ಬಂದಂಥ ನಿರ್ಧಾರಗಳಲ್ಲಿ ತಮ್ಮ ರಾಜ್ಯದ ನೀರನ್ನು ಬಳಸ್ಕೊಳ್ಳೋದ್ರ ಕಡೆ ಲಕ್ಷ್ಯ ವಹಿಸಬೇಕು ವಿನಃ ನನಗಂತ ಇನ್ನೊಬ್ಬರ ಅಥವಾ ಮತ್ತೊಂದು ರಾಜ್ಯದ ಬೆಳವಣಿಗೆ ಅಡ್ಡಿಗಳು ಹಾಕೋದಲ್ಲ ಇದು. ಯಾಕಂದರೆ ನಾವು ಒಂದೇ ದೇಶದವ್ರು ಅನ್ನೋದಿಲ್ಲ, ನಾವೆಲ್ಲರೂ ನೆನ್ಬಿಡ್ಬೇಕಾಗಿದೆ. ಮಹಾರಾಷ್ಟ್ರ ಆಗಿರ್ಬೋದು, ತೆಲಂಗಾಣ ಆಗಿರ್ಬೋದು, ಅಥವಾ ನಮ್ಮ ಆಂಧ್ರ ಪ್ರದೇಶ ಆಗಿರ್ಬೋದು, ಅದು ಭಾರತ ಬಿಟ್ಟಿಲ್ಲ, ನಮ್ಮೊಳಗದ. ಮತ್ತು ನಮ್ಮೆಲ್ಲರಿಗೂ ನೀರು ಬೇಕು ಎಲ್ಲರಿಗೂ. ಆ ನೀರನ್ನು ಸೌಮ್ಯವಾಗಿ ಮಾತುಕತೆ ಮೂಲಕ, ಚರ್ಚೆ ಮೂಲಕ ಬಗೆಹರಿಸ್ಬೇಕು ವಿನಃ ಒಂದು ಹಂತಕ್ಕೆ ಬಂದಾಗ ತೆಗೆಯುವಂಥದ್ದು. ಯಾಕಂದರೆ ಈಗಾಗಲೇ 524 ಮೀಟ್ರ್, 519ರಿಂದ 524 ಮೀಟ್ರಿಗೆ ಎಲ್ಲರೂ ಒಪ್ಪಿದ್ದಾಗಿದೆ. ಆಂಧ್ರದವರು ಸ್ವಲ್ಪ, ತೆಲಂಗಾಣದವರು, ನಾವು ನಮ್ಮ ತಪ್ಪಿಲ್ಲ, ನಮ್ಮ ಹಿಂದಿನ ರಾಜಕಾರಣಿಗಳು ಅಥವಾ ಮುಖ್ಯ ಮಂತ್ರಿಗಳಾಗಿರ್ಬೋದು, ಸರ್ಕಾರಗಳಾಗಿರ್ಬೋದು, ತಪ್ಪು ನಮ್ಮಲ್ಲಿ ಮಾಡಿದ್ದಾರೆ ಅಂತಲ್ಲ. ಯಾಕಂದ್ರೆ ನಮ್ಗೆ ಗ್ರ್ಯಾಂಟ್ ಆದಂಗಣ ನೀರನ್ನು ಸಾಧ್ಯಷ್ಟು ಬೇಗನೆ